ಬೊಮ್ಮಾಯಿ ವರ್ಸಸ್ ಸರ್ಕಾರ ಅಂದ್ರೇನು? ಬೊಮ್ಮಾಯಿಯವರು ಒಬ್ಬಂಟಿಯಾಗಿದ್ರ, ಪಕ್ಷ ಇರಲಿಲ್ವಾ ನಿಮ್ಮ ಪರವಾಗಿ? ಅಲ್ಲಲ್ಲ, ಅದೇನಾಗಿತ್ತು ಅಂದರೆ ನಾನು ಮಾಜಿ ಮುಖ್ಯಮಂತ್ರಿ, ನಾನಲ್ಲಿ ಸತತವಾಗಿ ಆರಿಸಿ ಬಂದಿದ್ದೇನೆ. ಹೀಗಾಗಿ ಪಕ್ಷ ಎಲ್ಲ ನಿಮ್ಮದೇ ಇದೆ ಅಂತ ಬಂದಿದ್ದರು. ಶಾಸಕರೆಲ್ಲ ಬಂದು ಕ್ಯಾನ್ವಾಸ್ ಮಾಡಿದರು, ಅಧ್ಯಕ್ಷರು ಬಂದಿದ್ದರು, ಯಡಿಯೂರಪ್ಪ ಅವರು ಬಂದಿದ್ದರು, ಎಲ್ಲ ಮಂತ್ರಿಗಳು ಬಂದಿದ್ದರು, ಯತ್ನಾಳ್ ಬಂದಿದ್ದರು, ಅದೆಲ್ಲ ಇತ್ತು. ಆದರೆ ಸರ್ಕಾರ ಅಂತಂದಾಗ ಸರ್ಕಾರದ ಹಿಂದಿರುವಂಥ ಬಲ ಏನಿದೆ, ಅದು ಮಿಷನರಿ ಇರ್ಬೋದು ಅಥವಾ ಹಣದ ಬಲ ಇರ್ಬೋದು, ಅದು ದೊಡ್ಡ ಪ್ರಮಾಣದಲ್ಲಿ ವರ್ಕೌಟ್ ಆಗುತ್ತೆ. ಓಕೆ, ನೀವು ಮೂಡ, ವಾಲ್ಮೀಕಿ ಇತ್ಯಾದಿ ಹೋರಾಟಗಳನ್ನು ಮಾಡ್ತಾಯಿದ್ರಿ. 3 ಬೈ ಎಲೆಕ್ಷನ್ ಕಾಂಗ್ರೆಸ್ ಗೆಲ್ತು. ಅದರ ಅರ್ಥ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ ಮಿಡ್ ಟರ್ಮ್ ಎಕ್ಸಾಮ್ ಪಾಸ್ ಆಯಿತು ಅಂತ. ಜನ ನೀವು ಮಾಡಿದ ಆರೋಪಗಳನ್ನು ಒಪ್ಕೊಂಡಿಲ್ಲ, ನೋಡಿ ಸರ್ಕಾರದ ಪರವಾಗಿದ್ದಾರೆ. ಈಗ ನಮ್ಮ ಸರ್ಕಾರ ಇದ್ದಾಗ ಹಲವಾರು ಆರೋಪಗಳು ಇತ್ತು. ಆವಾಗ ಬೈ ಎಲೆಕ್ಷನ್ ಎಲ್ಲವನ್ನೂ ಕೂಡ ನಾವು ಗೆದ್ದಿದ್ವಿ. ಇನ್ಸ್ಪೈಟ್ ಆಫ್ ಆರೋಪ ನಾವು ಈ ಬಳ್ಳಾರಿ ಮೈನ್ಸ್ ಹಗರಣ ಪೀಕಲ್ಲಿ ಇದ್ದಾಗಲೂ ಕೂಡ ನಾವು ಗೆದ್ದಿದ್ದೇವೆ. ಓಕೆ, ಸೊ ಅದು ಇಂಡಿಕೇಶನ್ ಅಲ್ಲ. ಸಾರ್ವತ್ರಿಕ ಎಲೆಕ್ಷನಲ್ಲಿ ಅದು ವಿಧಾನಸಭೆ ಚುನಾವಣೆಯಲ್ಲಿ ವಿಧಾನಸಭೆ ವಿಷಯಗಳು ಭಾಳ ಪ್ರಸ್ತುತ ಆಗ್ತದೆ. ಲೋಕಸಭಾ ಚುನಾವಣೆ ಲೋಕಸಭಾ ಪ್ರಸ್ತುತ ಆಗುತ್ತೆ. ಸಾರ್ವತ್ರಿಕ ಚುನಾವಣೆಯೇ ಅಂತಿಮವಾದಂಥ ಜನ ಆದೇಶ ಯಾವಾಗಲೂ ಕೂಡ. ಸೊ ನೀವು ಹೇಳೋದು ವಿಧಾನಸಭೆ ಜನರಲ್ ಎಲೆಕ್ಷನ್ ಮಾತ್ರ ಒಂದು ಸರ್ಕಾರ ಹೆಂಗೆ ನಡೆದಿದೆ ಅನ್ನೋದಕ್ಕೆ ರಿಪೋರ್ಟು. ಹಾಗಿದ್ರೆ ನೀವು 66 ಸ್ಥಾನಕ್ಕೆ ಬಂದುಬಿಟ್ರಿ. ಹೌದು, ಖಂಡಿತ. ನೀವು ಮುಖ್ಯಮಂತ್ರಿ ಆದ ನಂತರ, ನೀವು ಸರ್ಕಾರ ನಡೆಸಿದ ನಂತರ, ಅದರ ಅರ್ಥ ನಿಮ್ಮ ಸರ್ಕಾರ ಸರಿ ಇರಲಿಲ್ಲ ಅಂತಾಗುತ್ತೆ? ಅಲ್ಲ, ನಮ್ಮ ಸರ್ಕಾರದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮುಟ್ಸೋದಕ್ಕಾಗಲಿಲ್ಲ. ಓಕೆ, ನಾನು ಭಾಳ ನೇರವಾಗಿ ಒಪ್ಕೊಳ್ತೀನಿ. ಮತ್ತು ಕೆಲವು ನಿರ್ಣಯಗಳು ನಾವು ಅಂತಿಮ ಹಂತದಲ್ಲಿ ತೆಗೆದುಕೊಂಡಿದ್ದರಿಂದ ಅವುಗಳನ್ನು ವಿಶೇಷವಾಗಿ ಏನು ಒಂದು ಸೋಷಲ್ ಇಂಪ್ಯಾಕ್ಟ್ ಆಗುವಂಥ ನಿರ್ಣಯಗಳನ್ನ ನಾವು ತೊಗೊಂಡಿದ್ವಿ. ಮೀಸಲಾತಿ, ರಿಸರ್ವೇಷನ್ ಹೆಚ್ಚಿಸ್ತದೆಲ್ಲ, ಅದು ಜನರಿಗೆ ತಲುಪಲು ಸಾಧ್ಯ ಆಗಲಿಲ್ಲ. ಇದು ಒಂದು. ಎರಡನೇದಾಗಿ ನಮ್ಮ ಟಿಕೆಟ್ ಕೊಡೋದರಲ್ಲಿ ಭಾಳಷ್ಟು ವ್ಯತ್ಯಾಸಗಳನ್ನು ನಾವು ಮಾಡಿಕೊಂಡ್ವಿ. ಓಕೆ, ಹೀಗಾಗಿ ಅದರ ಪರಿಣಾಮ ಇವತ್ತು ಅಲ್ಪದರಲ್ಲಿ ಹಲವಾರು ಏನು ನಮ್ಮ ಸೀಟ್ಗಳು ಹೋಯಿತು, ಅದು ಹೆಚ್ಚು ಕಮ್ಮಿ ನಾವು ಟಿಕೆಟ್ ಕೊಡೋದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದರಿಂದ ಅದು ಪರಿಣಾಮ ಆಯಿತು. ಯಾವುದು ಬೊಮ್ಮಾಯಿ ಅವ್ರ ಕೈಯಲ್ಲಿ ಇರಲಿಲ್ಲ, ರಾಜ್ಯದ BJP ಮುಖಂಡರ ಕೈಯಲ್ಲಿ ಏನೂ ಇರಲಿಲ್ಲ, ಎಲ್ಲ ದಿಲ್ಲಿಯವರೇ ನಿರ್ಧಾರ ಮಾಡಿಬಿಟ್ರು ಅಂತ ಅಭಿಪ್ರಾಯ ಕೇಳ್ಪಟ್ಟೆ. ಅಲ್ಲ, ಹಂಗೇನಿಲ್ಲ. ಈಗ ನೋಡಿ, ಈಗ ರಾಷ್ಟ್ರೀಯ ಪಕ್ಷಗಳು ಇವತ್ತಿನ ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಹಲವಾರು ವಿಚಾರಗಳನ್ನು ಎಲ್ಲ ರಾಜ್ಯದಲ್ಲಿ ತಿಳ್ಕೊಳ್ತಾರೆ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ತಿಳ್ಕೊಂಡ್ರು. ಅವ್ರದ್ದೇ ಆದಂಥ ಸರ್ವೆ, 1 ಸರ್ವೆ, 2 ಸರ್ವೆ, 3 ಸರ್ವೆ, ಅವುಗಳನ್ನು ಇಟ್ಟು ನಮ್ಮ ಜೊತೆಗೆ ಚರ್ಚೆ ಮಾಡಿ ನಮ್ಮನ್ನು ಬಿಟ್ಟು ಏನು ಮಾಡಲಿಲ್ಲ. ಬೆಂಗಳೂರಿನಲ್ಲಿ ಕೂಡ ನಮ್ಮೆಲ್ಲರನ್ನೂ ಇಟ್ಟು ಚರ್ಚೆ ಮಾಡಿದ್ರು. ಮತ್ತು ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ನಮ್ಮ ಎಂಟೈರ್ ಕೋರ್ ಕಮಿಟಿನೇ ಇತ್ತಲ್ಲಿ. ಓಕೆ, ಒಂದು ಚುನಾವಣೆ ಸಮಿತಿ ಆಗುತ್ತೆ, ಅಲ್ಲಿ ಕೋರ್ ಕಮಿಟಿ ಇತ್ತು. ಆಮೇಲೆ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಪಾರ್ಲಿಮೆಂಟ್ರಿಯಲ್ಲಿ ನಾವೆಲ್ಲ ಪ್ರಮುಖರೇ ಇರ್ತೇವೆ. ರಾಜ್ಯ ಅಧ್ಯಕ್ಷರು, ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ, ನಾನು ಮತ್ತು ಹಿರಿಯ ನಾಯಕರಾದಂಥ ಯಡಿಯೂರಪ್ಪನವರು, ಸಂತೋಷ್, ಎಲ್ಲರೂ ಕೂಡ ಕೂತ್ಕೊಂಡು ತೀರ್ಮಾನ ಮಾಡಿದ್ದೇವೆ. ಈಗ ಯಾವುದೇ ನಿರ್ಣಯಕ್ಕೆ ನಮ್ಮ ವಿಶೇಷವಾಗಿ ಮುಖ್ಯಮಂತ್ರಿಯಾಗಿ ನಾನೇ ಜವಾಬ್ದಾರಿ ತೊಗೊಳ್ತೀನಿ. ನಾನು ಆಗಿರೋ ತಪ್ಪು, ಆ ತಪ್ಪಿನ ಜವಾಬ್ದಾರಿ ನಾನೇ ತೊಗೊಳ್ತೀನಿ. ಓಕೆ, ಕರ್ನಾಟಕದಲ್ಲಿ ಅತಿಯಾದ ಇಂಟರ್ಫಿಯರೆನ್ಸಿಂದ ಸೋತರು. ಆ ಪಾಠವನ್ನು ಹರಿಯಾಣ, ಮಹಾರಾಷ್ಟ್ರದಲ್ಲಿ ಬಳಸ್ಕೊಂಡ್ರು. ಎಲ್ಲ ರಾಜ್ಯ ನಾಯಕರ ಮೇಲೆ ಬಿಟ್ಟು ಗೆದ್ಕೊಂಡಿದ್ದಾರೆ ಅಂತ ಇಲ್ಲ ಪಾಠ ಕಲ್ತಿದೆಯಾ BJP ಹೈಕಮಾಂಡು? ಸ್ಟೇಟ್ ಲೀಡರ್ಶಿಪ್ಪನ್ನು ನಾವು ವಿಶ್ವಾಸಕ್ಕೆ ತಗೋಬೇಕು ಅನ್ನೋ ಪಾಠ ಇಲ್ಲ. ನೀವು ಒಂದು ಸತಿ ಗೆದ್ರೂ ಒಂಥರ ವಿಶ್ಲೇಷಣೆ ಮಾಡ್ಬೋದು, ಸೋತರು ಒಂಥರ ವಿಶ್ಲೇಷಣೆ ಮಾಡ್ಬೋದು. ಗೆದ್ದರೂ ಕೂಡ ಯಾರ್ಯಾರಿಗೋ ಕ್ರೆಡಿಟ್ ಕೊಡುವಂಥ ಕೆಲಸ ಆಗುತ್ತೆ. ಸೋತಾಗಲೂ ಕೂಡ ಇದನ್ನು ಮಾಡಬಾರ್ದಾಗಿತ್ತು, ಅದಕ್ಕೆ ಇಲ್ಲಿ ಇದನ್ನು ಮಾಡಿದರು, ಸಹಜ. ಇದು ವಿಶ್ಲೇಷಣೆ. ದಿಸ್ ಇಸ್ ಅ ಪಾರ್ಟ್ ಆಫ್ ಅನಾಲಿಸಿಸ್. ಓಕೆ, ಈಗ ಕರ್ನಾಟಕದ ಎಲೆಕ್ಷನ್ನಲ್ಲಿ ಮೋದಿಯವ್ರನ್ನ ಕರ್ಕೊಂಡ್ಬಂದು ಬೀದಿಲೂ ಏನು ರೋಡ್ ಶೋ ಅದು ಇದೆಲ್ಲ ಮಾಡಿಸಿದ್ರಿ. ಬಟ್ ಹರಿಯಾಣ, ಮಹಾರಾಷ್ಟ್ರ ಎಲೆಕ್ಷನಲ್ಲಿ ಅಷ್ಟು ಕಾಣಿಸ್ಕೊಳ್ಳಿಲ್ಲ ಅವರು. ಒಳ್ಳೆ ರಿಸಲ್ಟ್ ಬಂತಲ್ಲಿ. ಇಲ್ಲ, ನೀವು ಕರ್ನಾಟಕದ ಭೂ ವಿಸ್ತಾರ, ನಂಬರ್ ಆಫ್ ಸೀಟ್ಸು ಅಲ್ಲಿ 3 ಪಟ್ಟಿದೆ. ಸೊ ಅದನ್ನು ಕಂಪೇರ್ ಮಾಡಿದಾಗ ಹರಿಯಾಣಕ್ಕೆ ಏನು ಮಾಡಬೇಕು ಅದನ್ನು ಮಾಡಿದ್ರು, ಕರ್ನಾಟಕಕ್ಕೆ ಏನು ಮಾಡಬೇಕು ಅದನ್ನು ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.